ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸೀರಮ್ ಲೈಪೇಸ್ ಬ್ಲಡ್ ಟೆಸ್ಟ್ ಬಗ್ಗೆ. ಸೊ ಸೀರಮ್ ಲೈಪೇಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಮೊದಲಿಗೆ ಮಾತಾಡೋಣ್ರಿ ಲೈಪೇಸ್ ಅಂದ್ರೆ ಏನು. ಸೊ ನೋಡ್ರಿ, ಲೈಪೇಸು ಇದು ಒಂದು ಪ್ರಕಾರದ್ದು ಡೈಜೆಸ್ಟಿವ್ ಎನ್ಸೈಮ್ ರೀ. ಸೊ ನಿಮ್ಮ ಬಾಡ್ಯಾಗ ಫ್ಯಾಟ್ಸ್ ಏನಿರ್ತೈತೆ ನೋಡ್ರಿ, ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತ್ರಿ. ಮತ್ತು ಲೈಪೇಸ್ ನಿಮ್ಮ ಮೈ ಒಳಗೆ ಎಲ್ಲಿ ತಯಾರಾಗ್ತೈತಿ ನೋಡ್ರಿ, ಇದು ಪ್ಯಾಂಕ್ರಿಯಾಸ್ ಒಳಗ, ಸಲೈವ್ರಿ ಗ್ಲ್ಯಾಂಡ್ಸ್ ಒಳಗ, ಮತ್ತೆ ನಿಮ್ಮ ಹೊಟ್ಟೆ ಒಳಗೆ ಇದು ತಯಾರಾಗ್ತೈತ್ರಿ. ಡಾಕ್ಟರ್ ನಿಮ್ಗೆ ಇದನ್ನ ಟೆಸ್ಟ್ ಯಾಕೆ ಬರೆದು ಕೊಡ್ತಾರೆ? ಸೊ ನೋಡ್ರಿ, ನಿಮ್ಮ ಮೈಯಾಗ ಏನರ ಲಕ್ಷಣ ಕಾಣಕುಂತಾವ ಅವ್ರಿಗೆ ಅಂದ್ರೆ ಯಾವ ಲಕ್ಷಣ? ಹೊಟ್ಟೆ ಮ್ಯಾಲಿನ ಭಾಗ ಏನಾದ್ರೂ ನೋವ್ತಾ ಇದೆ ಅಂದ್ರೆ, ಆ ನೋವು ನಿಮ್ಮ ನಡದ ಮಠ ಹೋಗ್ತಾ ಇದೆ ಅಂದ್ರೆ, ಇಲ್ಲ ನಿಮ್ಗೆ ವಾಂತಿ ಬಂದಂಗೆ ಆಗಕ್ಕೆ ಕುಂತೈತೆ ಅಂದ್ರೆ, ಇಲ್ಲ ನೀವು ವಾಂತಿ ಮಾಡ್ಕೊಳಕ್ ಕುಂತೀರಂದ್ರೆ, ನಿಮ್ಗೆ ಬೇದಿ ಚಾಲು ಆಗೈತಂದ್ರೆ, ಹೊಟ್ಟ್ಯಾಗ ಲೈಟಾಗಿ ಬಾವು ಆಗೈತಂದ್ರೆ, ಇಲ್ಲ ಹೊಟ್ಟೆ ಮುಟ್ಟಿದ ತಕ್ಷಣ ನೋವಾಗಕ್ಕೆ ಕುಂತೈತಂದ್ರೆ, ನಿಮ್ಗೆ ಜ್ವರ ಐತಂದ್ರೆ, ನಿಮ್ಮ ಎದೆ ಬಡ್ತ ಭಾಳ ಜಾಸ್ತಿ ಆಗೈತಂದ್ರೆ, ಹೊಟ್ಟೆ ಹಸಿವಲ್ದಂದ್ರೆ, ಇಲ್ಲ ಏನು ಕಾರಣ ಇರಲಾರ್ದ ನಿಮ್ಮ ತೂಕ ಇಳಿಯಾಕ ಕುಂತೈತಂದ್ರ, ಕಣ್ಣು ಹಳದಿ ಆಗ್ಯಾವು, ನಿಮ್ಮ ತ್ವಚಾ ಹಳದಿ ಆಗೈತಿ, ಜಾಂಡೀಸ್ ಸಮಸ್ಯೆ ಐತಂದ್ರ, ಇಲ್ಲ ಮೊದ್ಲಾಗಿಂತ ನಿಮ್ಗೆ ಏನರ ಸಮಸ್ಯೆ ಐತಿ, ಯಾವ್ದಪ್ಪ ಅಂದ್ರೆ ಪ್ಯಾಂಕ್ರಿಯಾಟೈಟಿಸ್ ಸಮಸ್ಯೆ ಐತಂದ್ರ ಅದ್ರ ನಿಮ್ಮ ವ್ಯಾಲ್ಯೂಸ್ ಎಷ್ಟು ಅದಾವು ಎಷ್ಟಿಲ್ಲ ಚೆಕ್ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ಬೇರೆ ಡಿಸೀಸ್ ಕೂಡ ಕಂಡು ಹಿಡಿಲಿಕ್ಕೆ ಇದನ್ನು ಬರ್ದು ಕೊಟ್ಟಿರ್ತಾರೆ. ಯಾವಪ್ಪ ಅಂದ್ರೆ ಸಿಸ್ಟಿಕ್ ಫೈಬ್ರೋಸಿಸ್, ಕ್ರಾನ್ಸ್ ಡಿಸೀಸ್ ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಒಳಗೆ ಬಾವು ಬಂದಿರ್ತೈತ್ರಿ. ಇಲ್ಲ ನಿಮ್ಗೆ ಸೀಲಿಯಾ ಡಿಸೀಸ್ ಸಮಸ್ಯೆ ಐತು ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡ್ತಾರೆ. ಸೀಲಿಯಾ ಡಿಸೀಸ್ ನೋಡ್ರಿ, ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ಅಬ್ ನಾರ್ಮಲ್ ಇಮ್ಯೂನ್ ರೆಸ್ಪಾನ್ಸ್ ಇರ್ತೈತ್ರಿ ಪ್ರೋಟೀನ್ ಗ್ಲೂಟಿನಿಗೆ, ಅದಕ್ಕೆ ಸೀಲಿಯಾ ಡಿಸೀಸ್ ಅಂತಾರ. ಅದನ್ನು ಕೂಡ ಕಂಡುಹಿಡಿಲಿಕ್ಕೆ ಈ ಟೆಸ್ಟ್ ಮಾಡಿಸ್ಲಾಗ್ತೈತೆ. ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ನೀವೇನಾರ ಪ್ರಿಪ್ರೇಷನ್ ತಯಾರಿ ಮಾಡ್ಕೋಬೇಕಾ? ಸೊ ನೋಡ್ರಿ, ಯಾವುದೇ ರೀತಿ ತಯಾರಿ ಅವಶ್ಯಕತೆ ಇಲ್ಲ. ರಾತ್ರಿ ಏನು ಉಂಡಿರ್ತೀರಿ ನೋಡ್ರಿ ಅಷ್ಟೇ ಸಾಕು. ಮತ್ತೇನು ತಿನ್ನಕ್ಕೆ ಹೋಗ್ಬಿಡ್ರಿ ರಾತ್ರಿ ಎದ್ದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬ್ಲಡ್ ಸ್ಯಾಂಪಲ್ ಕೊಟ್ಟು ಬಿಡ್ರಿ. ಬೆಳಿಗ್ಗಿನ ಹೊತ್ತಿನ ಸ್ಯಾಂಪಲ್ ಏನಿರ್ತದೆ ನೋಡ್ರಿ, ಅದನ್ನ ಟೆಸ್ಟಿಗೆ ಅಂತ ಜಾಸ್ತಿ ಪ್ರಿಫರ್ ಮಾಡ್ತಾರ. ಮತ್ತು ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ 24 ಗಂಟೆ ಮುಂಚೆ ಸೆರೆ ಕುಡಿಯಕ್ಕೆ ಹೋಗ್ಬಿಡ್ರಿ, ಆಲ್ಕೋಹಾಲ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಮತ್ತು ಈಗ ನಾ ತಳಗ ನಿಮ್ಗೆ ಏನು ಮೆಡಿಸಿನ್ಸ್ ಹೇಳ್ತೇನೆ ನೋಡ್ರಿ, ಅವು ಏನರ ನೀವು ಮೆಡಿಸಿನ್ಸ್ ತಿನ್ನವಂತೀರಂದ್ರೆ ಡಾಕ್ಟ್ರಿಗೆ ಒಂದ್ಸತಿ ತಿಳಿಸಿಬಿಡ್ರಿ. ಯಾವಪ್ಪ ಅಂದ್ರೆ ಆಸ್ಪಿರಿನ್ ಟ್ಯಾಬ್ಲೆಟ್ಸ್, ಸ್ಟೆರಾಯ್ಡ್ ಟ್ಯಾಬ್ಲೆಟ್ಸ್, ಕಾರ್ಟಿಕೋಸ್ಟೆರಾಯ್ಡ್ ಟ್ಯಾಬ್ಲೆಟ್, ಡೈಯೂರೆಟಿಕ್ಸ್, ಎಂಡೋಮೆಥಸಿನ್, ಒಪಿಯಾಯ್ಡ್ಸ್, ಅಡಿಕ್ಟಿವ್ ಡ್ರಗ್ಸ್ ಅಂತಾರ್ರಿ. ಇಲ್ಲ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನೀವೇನು ಮಹಿಳೆಯರು ತೊಗೊಳಂತಾರಂದ್ರೆ ಡಾಕ್ಟ್ರಿಗೆ ಒಂದು ಮಾತು ತಿಳಿಸಿ. ಯಾಕಂದ್ರೆ ಈ ಮೆಡಿಸಿನ್ ಸಂಬಂಧ ಕೂಡ ನಿಮ್ಮ ಟೆಸ್ಟ್ ವ್ಯಾಲ್ಯೂಸ್ ಏನಿದೆ ಜಾಸ್ತಿ ಹೈ ಆಗ್ಬೋದು. ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ? ಸೊ ನೋಡ್ರಿ, ಒಂದು ಸಿರಿಂಜ್ ತೊಗೊಂಡು ನಿಮ್ಮ ಕೈ ಒಳಗಡೆ ವೇನ್ಸ್ ಇರ್ತಾವ ನೋಡ್ರಿ. ಸೊ ವೇನ್ಸ್ ಒಳಗೆ ಅದನ್ನ ನೀಡಲ್ ಹಾಕ್ತಾರ. ಅಲ್ಲಿಂದ 3-5 ml ರಕ್ತ ತಕ್ಕೊಂತಾರ್ರಿ. ಅದನ್ನ ಒಂದು ಟ್ಯೂಬ್ ಒಳಗೆ ಹಾಕ್ತಾರ, ಮತ್ತು ಅದನ್ನ ಲ್ಯಾಬಿಗೆ ಕೊಟ್ಟು ಕಳಿಸ್ತಾರ. ಅದ್ರಲ್ಲಿ ಮತ್ತೆ ಟೆಸ್ಟ್ ಆಗಿ ಬರ್ತೈತ್ರಿ. ಇದ್ರ ಟೆಸ್ಟ್ದು ನಾರ್ಮಲ್ ರೇಂಜ್ ಎಷ್ಟು? ಸೊ ನೋಡ್ರಿ, 0 ಹಿಡ್ಕೊಂಡು 160 ಯೂನಿಟ್ಸ್ ಪರ್ ಲೀಟರ್ ಏನಿದೆ ಇದ್ರ ನಾರ್ಮಲ್ ರೇಂಜ್ ರೀ. ವ್ಯಾಲ್ಯೂಸ್ ಕೆಲವೊಂದ್ಸತಿ ಏನಾಗ್ತೈತಿ ಲ್ಯಾಬ್ ಟು ಲ್ಯಾಬ್ ಚೇಂಜ್ ಕೂಡ ಆಗ್ತಾವ್ರಿ. ಈಗ ಇದನ್ನು ನಿಮ್ಮ ವ್ಯಾಲ್ಯೂಸ್ ಏನಿದೆ ಸಿರಮ್ ಅಮೈಲೇಸ್ ಟೆಸ್ಟಿಗೆ ನೀವು ಕೊಟ್ರಿ, ನಿಮ್ಮ ವ್ಯಾಲ್ಯೂಸ್ ಬಂದೈತಿ, ನಾರ್ಮಲ್ಗಿಂತ ಬಹಳ ಜಾಸ್ತಿ ಬಂದೈತಂದ್ರೆ ಅದ್ರ ಅರ್ಥ ಏನು? ಸೊ ನಿಮ್ಮ ವ್ಯಾಲ್ಯೂಸ್ ನಾರ್ಮಲ್ಗಿಂತ ಜಾಸ್ತಿ ಬಂದೈತಂದ್ರೆ ನಿಮಗೇನಾದರೂ ಪ್ಯಾಂಕ್ರಿಯಾಟಿಕ್ ರೋಗ ಇರ್ಬೋದು, ಇಲ್ಲ ಬ್ಲಾಕ್ಡ್ ಬೈಲ್ ಡಕ್ಟ್ ಸಮಸ್ಯೆ ಇರ್ಬೋದು, ಇಲ್ಲ ಗಂಭೀರ ಕಿಡ್ನಿ ಸಮಸ್ಯೆ ಇರ್ಬೋದು, ಪ್ಯಾಪ್ಟಿಕ್ ಅಲ್ಸರ್ ಹೊಟ್ಟೆ ಒಳಗೆ ಏನಾರ ಹುಣ್ಣಾಗಿರ್ಬೋದು, ಇಲ್ಲ ಗ್ಯಾಲ್ ಬ್ಲಾಡರ್ ಡಿಸೀಸ್ ಇರ್ಬೋದು, ಸಿರೋಸಿಸ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ನ ಬಾವು ಬಂದಿರ್ಬೋದು, ಇಲ್ಲ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗಿರ್ಬೋದು, ಆಲ್ಕೋಹಾಲಿಸಮ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಕ್ಯೂಟ್ ಕಾಲಿಸಿಸ್ಟೈಟಿಸ್ ಗ್ಯಾಲ್ ಬ್ಲಾಡರ್ ಮೇಲೆ ಸ್ವೆಲ್ಲಿಂಗ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಸೀಲಿಯಾಕ್ ಡಿಸೀಸ್ ಆಗಿರ್ಬೋದು, ಇಲ್ಲ ನೀವು ಮಹಿಳೆಯವರು ಬರ್ತ್ ಪಿಲ್ಸ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತೊಗೊಳಕ್ ಕುಂತಿರ್ಬೋದು, ಸಿಸ್ಟಿಕ್ ಫೈಬ್ರೋಸಿಸ್ ಆಗಿರ್ಬೋದು, ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಆಗಿರ್ಬೋದು. ಸೊ ಇದ್ರಂತ ಯಾವ್ದಾರ ಒಂದು ಸಮಸ್ಯೆ ಆಗಿರ್ಬೋದ್ರಿ. ಏನು ಎಂತ ಅನ್ನೋದು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರ್ತೈತಲ್ಲ. ಸೊ ಏನು ಅವ್ರು ಫೈಂಡ್ ಔಟ್ ಮಾಡೋ ಅಂತಾರ, ಅವ್ರು ನಿಮ್ಗೆ ನೋಡಿ ಹಿಂಗೈತೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಈ ಟೆಸ್ಟ್ ಮಾಡಕ್ಕೆ ಎಷ್ಟು ಟೈಮ್ ಬೇಕು, ಇದ್ರ ಮೂಲ್ಯ ಎಷ್ಟಾಗ್ತೈತ್ರಿ ಟೆಸ್ಟ್ ಮಾಡಿಸ್ಲಿಕ್ಕೆ? ಸೊ ನೋಡ್ರಿ, ನೀವು ರಕ್ತ ಸ್ಯಾಂಪಲ್ ಕೊಟ್ಟಿರಿ ಅಂದ್ರೆ 24 ಗಂಟೆಲಿಂದ ಹಿಡಿದು 48 ಗಂಟೆ ಒಳಗ ನಿಮ್ಗೆ ರಿಪೋರ್ಟ್ ಸಿಕ್ಬಿಡ್ತಾವೆ. ಮತ್ತು ಇದ್ರ ಟೆಸ್ಟ್ 300-600 ರೂಪಾಯಿ ಒಳಗೆ ಆಗಿಬಿಡ್ತೈತ್ರಿ. ಆ ರೇಟ್ ಏನೈತೆ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನೀವು ಯಾವ ಸಿಟಿಯಾಗ ಅದಿರಿ ಮತ್ತು ಯಾವ ಲ್ಯಾಬ್ನಾಗ ಟೆಸ್ಟ್ ಮಾಡ್ಸೋ ಅಂತೀರಿ. ನೀವು ಭಾಳ ದೊಡ್ಡ ಸಿಟಿಯಾಗ ಅದಿರಿ, ಭಾಳ ರೆಪ್ಯೂಟೆಡ್ ಲ್ಯಾಬ್ಸ್ನ ಮಾಡ್ಸೋ ಅಂತಂದ್ರೆ ರೇಟ್ ಭಾಳ ಆಗುತ್ತೆ. ಸಣ್ಣ ಸಿಟಿಯಾಗ ಅದಿರಿ, ಸಣ್ಣ ಲ್ಯಾಬ್ನ ಮಾಡ್ಸೋ ಅಂತೀರಿ ಅಂದ್ರೆ ರೇಟ್ ಕಡಿಮೆ ಆಗ್ತೈತ್ರಿ. ಸೊ ರೇಟು ಜಾಸ್ತಿ ಕಡಿಮೆ ಕೂಡ ಆಗ್ಬೋದ್ರಿ.
ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದ ಎಂಡ್ ಟೇಕ್ ಕೇರ್. ಧನ್ಯವಾದಗಳು.